ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ ವಾಕಿಂಗ್ ಮಾಡೋದರಿಂದ ಏನೇನು ಉಪಯೋಗಗಳಾಗುತ್ತೆ ನಮಗೆ ಅಂತ. ನೋಡಿ ಸ್ನೇಹಿತರೆ, ಮೊದಲಿಗೆ ವಾಕಿಂಗ್ ಈಸ್ ದ ಬೆಸ್ಟ್ ಮೆಡಿಸಿನ್ ಅಂತಾರೆ. ಆರೋಗ್ಯಕ್ಕೆ ವಾಕಿಂಗ್ ಇಸ್ ದ ಬೆಸ್ಟ್ ಮೆಡಿಸಿನ್. ಅದರ ಮುಂದೆ ಯಾವ ಮೆಡಿಸಿನ್ನು ಇಲ್ಲ. ಬೆಳಗ್ಗೆ ಆಗಲಿ ಸಂಜೆ ಆಗಲಿ ಯಾರು ಅರ್ಧ ಗಂಟೆಯಿಂದ 1 ಅವರ್ ಕನಿಷ್ಠ ವಾಕಿಂಗ್ ಯಾರು ಮಾಡ್ತಾರೋ ಅಂಥವ್ರಿಗೆ ಖಂಡಿತ ಅವ್ರಿಗೆ ತುಂಬ ಆರೋಗ್ಯದ ಉಪಯೋಗಗಳಿದ್ದಾವೆ. ಪ್ರತಿದಿನ ಕಂಟಿನ್ಯೂ ಮಾಡ್ತಾ ಇರಬೇಕು. ಅದೇ ರೀತಿ ನಾನು ಅದು ತಿಂತೀನಿ ಇದು ತಿಂತೀನಿ ಆ ಥರ ಆರೋಗ್ಯ ಇಟ್ಕೊತೀನಿ ಅಂದರೆ ಆಗಲ್ಲ ಸ್ನೇಹಿತರೆ. ಆ ವಾಕಿಂಗ್ ಇಸ್ ದ ಬೆಸ್ಟ್ ಮೆಡಿಸಿನ್ ಅಂತಲೇ ಹೇಳ್ಬೋದು. ಮೊದಲಿಗೆ ಏನು ಮಾಡಪ್ಪ ಅಂದರೆ ವಾಕಿಂಗಲ್ಲಿ ಏನೇನು ಉಪಯೋಗಗಳಿದೆ ಅಂತ ತಿಳ್ಕೊತ ಹೋಗೋಣ. ಇದುವರೆಗೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಈಗ ವಾಕಿಂಗ್ನ ಉಪಯೋಗಗಳನ್ನು ಹೇಳ್ತಾ ಹೋಗ್ತೇನೆ. ಮೊದಲಿಗೆ ಏನಪ್ಪ ಅಂದರೆ ನಮ್ಮ ದೇಹದ ಒಂದು ತೂಕ ಕಡಿಮೆ ಆಗ್ತದೆ ಸ್ನೇಹಿತರೆ. ದೇಹದ ತೂಕ ಕಡಿಮೆ ಆಗಿ ನಾವು ಸ್ಲಿಮ್ ಆಗಿರ್ತೇವೆ. ಹೊಟ್ಟೆಯ ಭಾಗ ಆಗಲಿ, ಕೈಗಳ ಭಾಗ ಆಗಲಿ, ಕಾಲುಗಳ ಭಾಗ ಆಗಲಿ, ತೊಡೆಯ ಭಾಗಗಳಾಗಲಿ, ಈ ಒಂದು ಮೊಣಕಾಲಿನ ಕೆಳಗಿನ ಭಾಗ ಒಂದು ದಪ್ಪಕ್ಕಿರುವಂಥ ಭಾಗ ಆಗಲಿ, ಅದು ಏನಾಗುತ್ತೆ ತನ್ನ ಒಂದು ತೂಕವನ್ನು ಕಡಿಮೆ ಮಾಡಿಕೊಳ್ತದೆ. ನಾವು ಸ್ಲಿಮ್ ಆಗಿರ್ತೀವಿ ಸ್ನೇಹಿತರೆ. ಅದೇ ರೀತಿ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಅನ್ನೋದು 2 ಥರ ಇರ್ತಾವೆ ಸ್ನೇಹಿತರೆ. ಒಂದು ಗುಡ್ ಕೊಲೆಸ್ಟ್ರಾಲ್, ಒಂದು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ. ಒಂದನೇದು ಗುಡ್ ಕೊಲೆಸ್ಟ್ರಾಲ್ ಯಾವುದಪ್ಪ ಅಂದರೆ ಈ ಒಂದು HDL ಅಂತ ಕರಿತೀವಿ. ಅದಕ್ಕೆ ಏನಪ್ಪ HDL ಅಂದರೆ ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ ಅಂತೀವಿ. ಹೈ ಡೆನ್ಸಿಟಿ ಲಿಪೋಪ್ರೋಟೀನ್. ಈ ಗುಡ್ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಪ್ರೊಡ್ಯೂಸ್ ಆಗುತ್ತೆ. ಈ ಗುಡ್ ಕೊಲೆಸ್ಟ್ರಾಲ್ ಬೇಕಂದರೆ ನಮ್ಗೆ ಯಾವುದೇ ರೀತಿಯ ಫುಡ್ಡಿಂದ ತಗೊಳಕ್ಕಾಗಲ್ಲ, ಯಾವುದೇ ರೀತಿಯ ನಮ್ಮ ಒಂದು ತಿನ್ನೋ ಒಂದು ಆಹಾರ ಪದಾರ್ಥಗಳಿಂದ ತಗೊಳಕ್ಕಾಗಲ್ಲ. ಆದರೆ HDL ಅನ್ನೋದು ಬರಬೇಕಂದ್ರೆ ನಮಗೆ ವಾಕಿಂಗ್ ಮುಖಾಂತರನೇ ಬರಬೇಕು ಸ್ನೇಹಿತರೆ. ವಾಕಿಂಗ್ ಬಿಟ್ಟರೆ ಬೇರೆ ಯಾವುದರಲ್ಲೂ ಸಹ ನಮಗೆ HDL ಅಂದರೆ ಈ ಗುಡ್ ಕೊಲೆಸ್ಟ್ರಾಲ್ ಬರೋಕ್ಕೆ ಆಗಲ್ಲ. ಅದೇ ರೀತಿ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತಿದೆ, LDL ಅಂತ. ಈ LDL ಅಂದರೆ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಅಂತ. ಈ LDL ಕಡಿಮೆ ಆಗುತ್ತೆ. ನಮಗೆ LDL ಕಡಿಮೆ ಆಗಿ HDL ಹೆಚ್ಚಾಗುತ್ತದೆ ಸ್ನೇಹಿತರೆ. ಅಂದರೆ ಗುಡ್ ಕೊಲೆಸ್ಟ್ರಾಲ್ ಆದಂಥ HDL ಹೆಚ್ಚಾಗುತ್ತೆ, LDL ಬ್ಯಾಡ್ ಕೊಲೆಸ್ಟ್ರಾಲ್ ಆದಂಥ LDL ಕಡಿಮೆ ಆಗುತ್ತದೆ ಸ್ನೇಹಿತರೆ. ಅದೇ ರೀತಿ ಮತ್ತೊಂದು ಉಪಯೋಗ ಏನಪ್ಪ ಅಂದರೆ ಈ ಒಂದು ಡಯಾಬಿಟಿಸ್ ಪೇಷಂಟ್ಗಳಿರ್ತಾರಲ್ಲ ಅವರಿಗೆ ಬ್ಲಡ್ ಶುಗರ್ ಕಂಟ್ರೋಲಲ್ಲಿರುತ್ತೆ, ನಾರ್ಮಲಲ್ಲಿರುತ್ತೆ. ಪ್ರತಿದಿನ ಬ್ರಿಸ್ಕ್ ವಾಕ್ ಆಗಲಿ ಕಾಮನ್ ವಾಕಿಂಗ್ ಮಾಡೋದ್ರಿಂದ ಈ ನಮ್ಮದು ಬ್ಲಡ್ ಶುಗರ್ ಅನ್ನೋದು ಕಂಟ್ರೋಲಲ್ಲಿರುತ್ತೆ ಸ್ನೇಹಿತರೆ. ಮತ್ತು ಇನ್ನೊಂದು ಉಪಯೋಗ ಏನಪ್ಪ ಅಂದರೆ ನಮ್ಮ ಒಂದು ಹೃದಯ ಬಡಿತ ಆರೋಗ್ಯವಾಗಿರುತ್ತದೆ. ಈ ಹೃದಯ ಅಂದ ತಕ್ಷಣ ಎಲ್ಲರಿಗೂ ಭಯ ಎತ್ಕೊಂಡು ಬಿಡ್ತದೆ. ಏನೂ ಆಗಲ್ಲ ಸ್ನೇಹಿತರೆ. ಹೃದಯ ಅಂದರೆ ಹೃದಯದ ಬಡಿತ ಆರೋಗ್ಯವಾಗಿರ್ತದೆ. ನಮ್ಮ ಹೃದಯದಿಂದ ಯಾವ್ಯಾವ ಪಾರ್ಟಿಗೆ ಎಷ್ಟೆಷ್ಟು ರಕ್ತ ಸರಬರಾಜು ಆಗಬೇಕು ಅನ್ನೋದು ಈ ವಾಕಿಂಗ್ ಮಾಡೋದ್ರಿಂದ ಸರಬರಾಜು ಚೆನ್ನಾಗಿ ಆಗುತ್ತದೆ ಸ್ನೇಹಿತರೆ. ಈ ಒಂದು ಹೃದಯ ಆರೋಗ್ಯವಾಗಿ ಚೆನ್ನಾಗಿ ಕರೆಕ್ಟಾಗಿ ಒಂದು ಉತ್ತಮ ಸ್ಥಿತಿಯಲ್ಲಿ ಇರುತ್ತದೆ ಸ್ನೇಹಿತರೆ. ಮತ್ತೊಂದು ಉಪಯೋಗ ಏನಪ್ಪ ಅಂದರೆ ನಮ್ಮ ಮಾನಸಿಕ ಆರೋಗ್ಯ ತುಂಬ ಚೆನ್ನಾಗಿರ್ತದೆ. ಕೆಲವರಿಗೆ ಖಿನ್ನತೆ ಆಗ್ತಾ ಇರ್ತದೆ, ಕೆಲವರು ದೀರ್ಘ ಆಲೋಚನೆ ಮಾಡ್ತಾ ಇರ್ತಾರೆ, ಕೆಲವರು ಆಲೋಚನೆ ಮಾಡಿದ್ದೇ ಮಾಡ್ತಾ ಇರ್ತಾರೆ. ಈ ಮನೆಗಳಲ್ಲಿ ಸಮಸ್ಯೆಗಳು ಅವು ಇವು, ಜಾಬ್ ಮಾಡೋರ ಹತ್ರ ಸಮಸ್ಯೆಗಳು, ಮನೆಯಲ್ಲಿ ಅತ್ತೆ ಸೊಸೆ ಜಗಳಗಳು, ಇವೆಲ್ಲ ನೂರಾರು ಇರ್ತಾವಲ್ಲ. ಈ ಸಮಸ್ಯೆಗಳಿಂದ ಹೊರಗೆ ಬರ್ತಾರೆ ಈ ಒಂದು ವಾಕಿಂಗ್ ಮಾಡೋದ್ರಿಂದ. ಈ ನಮ್ಮ ಮೈಂಡಲ್ಲಿರುವಂತಹ ಖಿನ್ನತೆ ಅನ್ನೋದು ಕಡಿಮೆ ಆಗ್ತದೆ ಸ್ನೇಹಿತರೆ. ಅದೇ ರೀತಿ ಮತ್ತೊಂದು ಏನಪ್ಪ ಅಲ್ಲ ಇದರಿಂದ ಉಪಯೋಗ, ಈ ವಾಕಿಂಗ್ ಮಾಡೋದ್ರಿಂದ ಏನು ಉಪಯೋಗ ಇದೆ ಅಂದರೆ ನಮ್ಮ ಈ ಒಂದು ಕಾಲುಗಳಿದಾವಲ್ಲ, ಈ ಕಾಲುಗಳಲ್ಲಿ ಮಾಂಸಖಂಡಗಳು ಆರೋಗ್ಯವಾಗಿ ಗಟ್ಟಿಯಾಗಿರ್ತವೆ ಸ್ನೇಹಿತರೆ. ಯಾವಾಗ ನಾವು ವಾಕಿಂಗ್ ಮಾಡ್ತೀವೋ, ಬೆಳಗ್ಗೆ ಎದ್ದು ಕನಿಷ್ಠ 1 ಅವರ್ ವಾಕಿಂಗ್ ಮಾಡ್ತೀವೋ ಆವಾಗ ನಮ್ಮ ಒಂದು ಕಾಲಿನ ಮಾಂಸಖಂಡಗಳು ಆರೋಗ್ಯವಾಗಿ ಚೆನ್ನಾಗಿರ್ತವೆ. ಅದೇ ರೀತಿ ಜಾಯಿಂಟ್ಸ್ ಇದಾವಲ್ಲ, ನಮ್ಮ ಒಂದು ಬಾಡಿಯಲ್ಲಿ ಎಲ್ಲೆಲ್ಲಿ ಜಾಯಿಂಟ್ಸ್ ಇದೆ, ಇದು ಮೊಣಕಾಲು ಮತ್ತು ಪಾದದ ಹತ್ರ ಜಾಯಿಂಟ್ಸ್ ಇದಾವಲ್ಲ, ಈ ಜಾಯಿಂಟ್ಸ್ಗೆ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂದರೆ ಈ ಜಾಯಿಂಟ್ಸ್ ಹತ್ರ ಈ ಒಂದು ದುರ್ಮಾಂಸ ಆಗದಿರ ಒಳ್ಳೆ ಮಾಂಸ ಅದರ ಸುತ್ತಲೂ ಶೇಖರಣೆ ಆಗ್ತದೆ. ಆ ಶೇಖರಣೆ ಆಗಿ ನಮ್ಮ ಜಾಯಿಂಟ್ಸು ಆರೋಗ್ಯವಾಗಿರ್ತಾರೆ ಸ್ನೇಹಿತರೆ. ಯಾವಾಗ ಜಾಯಿಂಟ್ಸ್ ಆರೋಗ್ಯವಾಗಿರ್ತದೋ ಇದೇ ಮೇಯ್ನ್ ಪ್ರಾಬ್ಲಮ್ ನೋಡಿ. ನಮ್ಮ ಕಾಲುಗಳು ಮತ್ತು ಜಾಯಿಂಟ್ಸೇ ಮೇಯ್ನು ಪ್ರಾಬ್ಲಮ್ ಬರೋದು ಜನರಿಗೆ. ಆದ್ದರಿಂದ ಈಗಿಂದ ವಾಕಿಂಗ್ ಮಾಡ್ತಾ ಇದ್ರೆ ಈ ಒಂದು ಕಾಲುಗಳು ನೋವು ಬರಲ್ಲ, ಜಾಯಿಂಟ್ಸ್ ನೋವು ಬರೋದಿಲ್ಲ. ಆದಷ್ಟು ಇನ್ನೊಂದು ಉಪಯೋಗ ಏನಪ್ಪ ಅಂದರೆ ಬೆಳಗ್ಗೆ ವಾಕಿಂಗ್ ಮಾಡೋದ್ರಿಂದ ಆ ಒಂದು ಸೂರ್ಯನ ಬಿಸಿಲು ನೇರವಾಗಿ ನಮ್ಮ ಮೇಲೆ ಬೀಳುತ್ತಲ್ಲ, ಆವಾಗ ಆಟೋಮೆಟಿಕ್ಕಾಗಿ ಡಿ ವಿಟಮಿನ್ ಸಿಗುತ್ತೆ. ಯಾವಾಗ ಡಿ ವಿಟಮಿನ್ ಸಿಗುತ್ತೋ ಆವಾಗ ನಮ್ಮ ಮೂಳೆಗಳಿಗೆ ಸ್ಟ್ರಾಂಗ್ ಆಗ್ತಿರ್ತದೆ. ಆದ್ದರಿಂದ ನಾವೇನು ಮಾಡಬೇಕು, ಬೆಳಗ್ಗೆ 1 ಅವರ್ ಆಗಲಿ ಸಂಜೆ 1 ಅವರ್ ಆಗಲಿ ವಾಕಿಂಗ್ ಮಾಡಲೇಬೇಕು. ಮಾಡಿದರೆ ಇಷ್ಟೆಲ್ಲ ಲಾಭಗಳಿದೆ. ಅದೇ ರೀತಿ ಇನ್ನೂ ಮುಂದುವರೆದು ಹೇಳ್ತಾ ಹೋದರೆ ಇದರಲ್ಲಿ ಏನೇನು ಲಾಭಗಳಿದೆ ಅಂದರೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಸ್ನೇಹಿತರೆ. ನಿಮಗೆ ಗೊತ್ತಿದೆ
ರೋಗ ನಿರೋಧಕ ಶಕ್ತಿ ಅಂದರೆ ಏನಪ್ಪ ಅಂತ, ನಾವು ರೋಗಗಳ ವಿರುದ್ಧ ಹೋರಾಡುವಂತಹ ಶಕ್ತಿಯೇ ರೋಗ ನಿರೋಧಕ ಶಕ್ತಿ. ಆ ರೋಗ ನಿರೋಧಕ ಶಕ್ತಿನೂ ಸಹ ಹೆಚ್ಚಾಗ್ತದೆ ಸ್ನೇಹಿತರೆ. ಮತ್ತು ಪ್ರತಿಯೊಂದಕ್ಕೂ ಡೆನ್ಸಿಟಿ ಅಂತ ಇರುತ್ತೆ ಸ್ನೇಹಿತರೆ. ಪ್ರತಿಯೊಂದು ನಮ್ಮ ಈ ಒಂದು ಭೂಮಿ ಮೇಲೆ ಯಾವ್ಯಾವ ವಸ್ತುಗಳಿದ್ದಾವೆ, ಆ ಒಂದು ಮನುಷ್ಯನ ದೇಹದಲ್ಲಾಗಲಿ ಎಲ್ಲಾದ್ರಾಗಲಿ ಡೆನ್ಸಿಟಿ ಅಂತಿರುತ್ತೆ. ನಮ್ಮ ಮೂಳೆಗಳ ಒಂದು ಡೆನ್ಸಿಟಿ ಅಥವಾ ಸಾಂದ್ರತೆ ತುಂಬ ಆರೋಗ್ಯವಾಗಿರುತ್ತೆ. ಯಾವಾಗ ಮೂಳೆಗಳ ಡೆನ್ಸಿಟಿ ಚೆನ್ನಾಗಿರುತ್ತೋ ಆವಾಗ ಆಟೋಮೆಟಿಕ್ಕಾಗಿ ನಮ್ಮ ದೇಹ ಸ್ಟ್ರಾಂಗ್ ಆಗಿ ಬಲಯುತವಾಗಿರುತ್ತದೆ ಸ್ನೇಹಿತರೆ. ಅದೇ ರೀತಿ ನಮ್ಮ ಜೀರ್ಣಶಕ್ತಿನೂ ಸಹ ಹೆಚ್ಚಾಗ್ತದೆ. ಯಾವಾಗ ನಮಗೆ ಯಾರಿಗೆ ಜೀರ್ಣಶಕ್ತಿ ಚೆನ್ನಾಗಿರುತ್ತೋ ಅವ್ರಿಗೆ ಯಾವ ರೋಗಗಳು ಇರಲ್ಲ ಸ್ನೇಹಿತರೆ. ಯಾರಿಗೆ ಜೀರ್ಣಶಕ್ತಿ ಕಡಿಮೆ ಇದ್ದು ತಿಂದಿದ್ದ ಆಹಾರ 2-3 ದಿನಕ್ಕೆ ಫ್ಲಶ್ ಔಟ್ ಆಗ್ತದೋ ಆವಾಗ ಅಂಥವ್ರಿಗೆ ಆರೋಗ್ಯನೇ ಚೆನ್ನಾಗಿರಲ್ಲ. ಯಾರು ನೋಡಿ, ಮಲಗಿದ ತಕ್ಷಣ ಯಾರು ಚೆನ್ನಾಗಿ ನಿದ್ದೆ ಮಾಡ್ತಾರೋ, ಬೆಳಗ್ಗೆ ಎದ್ದ ತಕ್ಷಣ ವಾಶ್ರೂಮ್ ಕಂಟ್ರೋಲ್ ಮಾಡ್ಕೊಳ್ದಿರೋ ವಾಶ್ರೂಮ್ಗೆ ಟಾಯ್ಲೆಟ್ಗೆ ಯಾರು ಹೋಗ್ತಾರೋ ಅವ್ರ ಆರೋಗ್ಯ 100% ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು ನೆನಪಿಟ್ಕೊಳ್ಳಿ. ಯಾರು ಮಲಗಿದ ತಕ್ಷಣ ನಿದ್ದೆಗೆ ಜಾರ್ತಾರೋ, ಕನಿಷ್ಠ ಒಂದು 5-10 ನಿಮಿಷ ಮಲಗಿದ ತಕ್ಷಣ ಯಾರು ನಿದ್ದೆಗೆ ಜಾರ್ತಾರೋ, ಎದ್ದಿದ ತಕ್ಷಣ ಬೆಳಗ್ಗೆ ಎದ್ದಿದ ತಕ್ಷಣ ಯಾರಿಗೆ ಫ್ಲಶ್ ಔಟ್ ಅಂದರೆ ವಾಶ್ರೂಮ್ ಹೋಗ್ತಿರೋ ಅವರಿಗೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದೆಲ್ಲ ಆಗಬೇಕಂದ್ರೆ ನೀವು ಕನಿಷ್ಠ ಬೆಳಗ್ಗೆ ಆಗಲಿ ಸಂಜೆ ಆಗಲಿ 1 ಅವರ್ ಬ್ರಿಸ್ಕ್ ವಾಕಿಂಗ್ ಆಗಲಿ ಮಾಡಲೇಬೇಕು ಸ್ನೇಹಿತರೆ. ಮತ್ತು ಈ ಶ್ವಾಸಕೋಶ ಇಲ್ಲಿದೆಯಲ್ಲ, ಈ ನಮ್ಮ ಶ್ವಾಸಕೋಶ ಇದು ತುಂಬ ಆರೋಗ್ಯವಾಗಿರ್ತದೆ ವಾಕಿಂಗ್ ಮಾಡೋದ್ರಿಂದ. ಯಾಕಪ್ಪ ಅಂದರೆ ಬೆಳಗ್ಗೆ ಎದ್ದು ಒಂದು ಉತ್ತಮ ಗಾಳಿಯಲ್ಲಿ ವಾಕಿಂಗ್ ಮಾಡ್ತೀವಲ್ಲ, ಆ ಒಂದು ಉತ್ತಮ ಗಾಳಿ ಒಂದು ಕ್ಲೀನ್ ಗಾಳಿ ಇರುತ್ತೆ ಸ್ನೇಹಿತರೆ. ಆ ಗಾಳಿಯನ್ನು ಉಸಿರಾಡೋದ್ರಿಂದ ನಮ್ಗೆ ಒಳ್ಳೆ ರೀತಿ ಆಕ್ಸಿಜನ್ನು ನಮ್ಮ ಶ್ವಾಸಕೋಶಕ್ಕೆ ಸಿಗುತ್ತೆ. ಶ್ವಾಸಕೋಶಕ್ಕೆ ಮುಖ್ಯವಾಗಿ ಆರೋಗ್ಯ ಇರೋದು ಒಳ್ಳೆ ಆಕ್ಸಿಜನ್ನು. ಆದ್ದರಿಂದ ನಾವೇನು ಮಾಡಬೇಕು, ವಾಕಿಂಗ್ ಮಾಡೋದ್ರಿಂದ ನಮ್ಮ ಶ್ವಾಸಕೋಶದ ಆರೋಗ್ಯನೂ ಸಹ ಚೆನ್ನಾಗಿರ್ತದೆ ಸ್ನೇಹಿತರೆ. ಅದೇ ರೀತಿ ದೇಹಕ್ಕೆ ವಿಶ್ರಾಂತಿ ಸಿಗುತ್ತೆ, ಒಳ್ಳೆ ನಿದ್ದೆ ಸಿಗುತ್ತೆ. ಯಾರು ವಾಕಿಂಗ್ ಮಾಡ್ತಾರೋ ಅವರ ದೇಹಕ್ಕೆ ಒಳ್ಳೆ ವಿಶ್ರಾಂತಿ ಇರುತ್ತೆ. ಆ ದೇಹ ವಿಶ್ರಾಂತಿ ಬಯಸ್ತದೆ. ಆ ಒಂದು ಯಾರು ವಿಶ್ರಾಂತಿ ಬಯಸ್ತದೋ ಆವಾಗ ನಮ್ಮ ದೇಹ ಆರೋಗ್ಯವಾಗಿ ಇರ್ತದೆ ಸ್ನೇಹಿತರೆ. ಈ ರೀತಿ ವಾಕಿಂಗ್ ಮಾಡೋದ್ರಿಂದ ಈ ಮುಖ್ಯವಾದ ಉಪಯೋಗಗಳು ಹೇಳಿದ್ದೀನಿ ಸ್ನೇಹಿತರೆ. ಇಷ್ಟು ಉಪಯೋಗಗಳು ನಿಮ್ಮ ಕೈಯಲ್ಲಿದ್ದಂಗೆ, ನಿಮ್ಮ ಒಂದು ಪಾಕೆಟಲ್ಲಿದ್ದಂಗೆ ಸ್ನೇಹಿತರೆ. 100% ಯಾರು ವಾಕಿಂಗ್ ಮಾಡ್ತಾರೋ, ಯಾರು ಚೆನ್ನಾಗಿ ವಾಕಿಂಗ್ ಮಾಡ್ತಾರೋ, ಬ್ರಿಸ್ಕ್ ವಾಕ್ ಆಗಲಿ ಇದಾಗಲಿ, ಇದ್ರ ಜೊತೆಗೆ ಪ್ರಾಣಾಯಾಮ ಮಾಡಿ ಸ್ನೇಹಿತರೆ. ನಾನು ಪ್ರತಿಯೊಬ್ಬರಿಗೂ ಅದೇ ಹೇಳ್ತೀನಿ, ಪ್ರಾಣಾಯಾಮ ಖಂಡಿತ. ಪ್ರಾಣ ಆಯಾಮ ಅಂದರೆ ಹೆಚ್ಚಾಗ್ತದೆ, ಆಯಾಮ ಹೆಚ್ಚಾಗ್ತದೆ ಸ್ನೇಹಿತರೆ. ಪ್ರಾಣಾಯಾಮ ಮಾಡಿ. ಪ್ರಾಣಾಯಾಮ ಹೇಗೆ ಮಾಡಬೇಕನ್ನೋದನ್ನು ಸಹ ನನ್ನ ವಿಡಿಯೋದಲ್ಲಿ ಹಾಕಿದ್ದೀನಿ, ನೀವು ನೋಡಿ ಪ್ರಾಣಾಯಾಮ ಮಾಡಿ. ಆ ಪ್ರಾಣಾಯಾಮ ಮಾಡೋದ್ರಿಂದನೂ ತುಂಬ ಉಪಯೋಗ ಆಗಿದೆ. ವಾಕಿಂಗ್ ಹೋಗಿ ಬಂದ ತಕ್ಷಣ ಒಂದು ಅರ್ಧ ಗಂಟೆ ಆಗಲಿ, ಒಂದು 10 ನಿಮಿಷ ಆಗಲಿ, ಒಂದು 20 ನಿಮಿಷ ಆಗಲಿ ಪ್ರಾಣಾಯಾಮ ಮಾಡಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇರುತ್ತದೆ ಸ್ನೇಹಿತರೆ. ಈ ರೀತಿ ವಾಕಿಂಗ್ ಮಾಡೋದ್ರಿಂದ ಇಷ್ಟೆಲ್ಲ ಉಪಯೋಗಗಳು ನಿಮ್ಮ ಒಂದು ಪಾಕೆಟ್ ಅಥವಾ ಪರ್ಸಲ್ಲಿದ್ದಂಗೆ 100% ಸ್ನೇಹಿತರೆ. ಬೇಕಾದ್ರೆ ವಾಕಿಂಗ್ ಮಾಡಿ ನೋಡಿ, ನಿಮ್ಮ ಒಂದು ಉಪಯೋಗಗಳು ನಿಮಗೆ ಗೊತ್ತಾಗುತ್ತದೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದರ ಉಪಯೋಗಗಳು ಇನ್ನೂ ಏನಾದರೂ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.